ಖಾನಾವಳಿ ಆರೋಗ್ಯಪೂರ್ಣ ಅಡಿಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಸುಮಾ ಕೊಟ್ರೇಶ್ ಅವರು ಬಂದಿದ್ದಾರೆ. ಅವರು ಯಾವ ಅಡಿಗೆ ಮಾಡ್ತಾರೆ ಅನ್ನೋದನ್ನ ಬನ್ನಿ ನೋಡೋಣ. ಸುಮಾ ಅವರೇ, ನಮ್ಮ ಖಾನಾವಳಿಗೆ ನಿಮ್ಗೆ ಸ್ವಾಗತ. ಶರಣು ಶರಣಾರ್ಥಿ. ಸುಮಾ, ಇವತ್ತು ಖಾನಾವಳಿಯಲ್ಲಿ ಯಾವ ಅಡಿಗೆ ಮಾಡ್ತಾ ಇದ್ದೀರಾ? ಇವತ್ತು ನುಗ್ಗೆ ಸೊಪ್ಪಿನ ಚಿತ್ರಾನ್ನ ಮಾಡ್ತಾ ಇದ್ದೀನಿ. ನುಗ್ಗೆ ಸೊಪ್ಪಿನ ಚಿತ್ರಾನ್ನ. ಓಕೆ, ನುಗ್ಗೆ ಸೊಪ್ಪಿನ ಚಿತ್ರಾನ್ನಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು? ನುಗ್ಗೆ ಸೊಪ್ಪು, ತುಪ್ಪ, ನಿಂಬೆಹಣ್ಣಿನ ರಸ, ಒಣಮೆಣಸಿನ್ಕಾಯಿ, ಅರಿಶಿನ ಪುಡಿ, ಕೊತ್ತಂಬರಿ, ಸಾಸಿವೆ, ಹಸಿ ಕೊಬ್ಬರಿ, ಉದ್ದಿನಬೇಳೆ, ಕಡಲೆಬೇಳೆ, ಕರಿಬೇವು, ಜೀರಿಗೆ, ಉಪ್ಪು. ಓಕೆ, ಸರಿ. ಇದಿಷ್ಟೇ ಅಲ್ಲ? ಯಾವಾಗ್ಲೂ ರೆಗ್ಯುಲರ್ ಆಗಿ ಚಿತ್ರಾನ್ನ ಅಂತೂ ತುಂಬಾ ಸಾಮಾನ್ಯ. ಇದು ನುಗ್ಗೆ ಸೊಪ್ಪಿನ. ಓಕೆ, ಶುರು ಮಾಡೋಣ ಅಲ್ಲ? ಏನ್ ಬೇಕೀಗ? ಬಾಂಡ್ಲಿ ಕೊಡಿ. ಬಾಂಡ್ಲಿನಾ? ಗ್ಯಾಸ್ ಹಚ್ಕೊಂಡು ಎಣ್ಣೆ ಬೇಕಾ? ಎಣ್ಣೆ ಕೊಡಿ. ಮತ್ತೆ ಸಿಂಧನೂರ್ ಅಲ್ವಾ ನಿಮ್ದು ಊರು? ಹೌದು. ಸೊ ಒಂದ್ಸತಿ ಬಂದು ಖಾನಾವಳಿಗೆ ಬಂದು ಒಂದು ಅಡಿಗೆ ಮಾಡಿದೀರಾ? ಅಡಿಗೆ ಮಾಡಿದೀರಾ? ಅಲಸಂದಿ ಕಾಳಿನ ಪಾಯಸ ಮಾಡಿದ್ದೆ. ಪಾಯಸ. ಆಮೇಲೆ ದಾಳಿಂಬೆ ಕೋಸಂಬರಿ ಮಾಡಿದ್ದೆ. ಹೇಗನ್ನಿಸ್ತು? ನಿಮ್ಮ ಅನುಭವ ಹೇಗಿತ್ತು? ಬೇರೆಯವರು ಯಾರಾದ್ರೂ ನಿಮ್ಮ ಫ್ರೆಂಡ್ಸ್ ಅಥವಾ ಮನೆಯವರೆಲ್ಲ ಏನಂದ್ರು? ಎಲ್ಲ ಖುಷಿ ಪಟ್ರು. ಸ್ಪೂನ್ ಕೊಡ್ತೀನಿ. ಎಲ್ಲ ಖುಷಿ ಪಟ್ರು, ಚೆನ್ನಾಗಿ ಮಾಡಿದೀಯಾ ಅಂತ ಅಂದ್ರು. ನಂತರ ಜೀರಿಗೆ ಕೊಡಿ. ಸ್ಕೂಲಲ್ಲೆಲ್ಲ ಬಹಳ ಖುಷಿ ಪಟ್ರು ಮೇಡಮ್. ನಿಮ್ಮ ಫ್ರೆಂಡ್ಸ್ ಎಲ್ಲ, ಟೀಚರ್ಸ್ ಎಲ್ಲನಾ? ಓಕೆ ಓಕೆ. ನಮಗೂ ಬಹಳ ಖುಷಿ ಆಯ್ತು. ಒಂದ್ಸತಿ ಬಂದು ಅಡಿಗೆ ಮಾಡಿ ಇನ್ನೊಂದು ಹೊಸ ರುಚಿ. ಅದು ಏನದು ಆರೋಗ್ಯಪೂರ್ಣವಾದ ಒಂದು ಅಡಿಗೆನೆ ಅಂತ ಅನ್ನಿಸ್ತಾ ಇದೆ ನನಗೆ. ನುಗ್ಗೆ ಸೊಪ್ಪು ಆರೋಗ್ಯಕ್ಕೆ ಬಹಳ ಒಳ್ಳೇದಲ್ವಾ? ಒಂದು ಸ್ಪೂನ್ ಉದ್ದಿನ ಬೇಳೆ ಹಾಕ್ತಾ ಇದ್ದೀನಿ. ಮತ್ತೆ ನಂತರ ಒಂದು ಸ್ಪೂನ್ ಕಡಲೆಬೇಳೆ. ಸ್ಪೂನ್ ಕೊಡಿ ಮೇಡಮ್. ಸೊ ಒಗ್ಗರಣೆಗೆ ಎಲ್ಲ ಹಾಕೊಂಡಾಯ್ತಲ್ವಾ? ಸ್ವಲ್ಪ ಇದು ಕೆಂಪುಗಾಗ್ಬೇಕು. ಉದ್ದಿನ ಬೇಳೆ, ಕಡಲೆಬೇಳೆ ಕೆಂಪುಗಾಗ್ಬೇಕು. ಮತ್ತೆ ಈ ನುಗ್ಗೆ ಸೊಪ್ಪು ಉಪಯೋಗಿಸ್ತಾರೆ, ಆದ್ರೆ ಅಷ್ಟೊಂದು ಜಾಸ್ತಿ ಅಲ್ಲ. ನೀವು ಉಪಯೋಗಿಸ್ತಾ ಇರ್ತೀರಾ ನುಗ್ಗೆ ಸೊಪ್ಪನ್ನ? ಮೇಡಮ್, ಉಪಯೋಗಿಸ್ತಿರ್ತೀವಿ. ಬೇರೆ ಏನೇನ್ ಮಾಡ್ತೀರಾ ನುಗ್ಗೆ ಸೊಪ್ಪಲ್ಲಿ? ನುಗ್ಗೆ ಸೊಪ್ಪಲ್ಲಿ ಚಟ್ನಿ ಮಾಡ್ತೀವಿ ಮೇಡಮ್. ನೀರಿರೋದ್ರಿಂದ ಒಂದ್ ಸ್ವಲ್ಪ ಚಟ್ಪಟ ಆಗತ್ತೆ. ಸಾಕಷ್ಟು ಹಾಕೊಂಡ್ಬಿಡಿ. 1 ಕಪ್ ಹಾಕಿದ್ರೆ ಸೊಪ್ಪು ಒಳ್ಳೇದಲ್ವಾ ಆರೋಗ್ಯಕ್ಕೆ? ಒಂದ್ ಬಟ್ಲೆ ಸೊಪ್ಪು ಹಾಕೋಬೇಕು. ಸರಿ. ನುಗ್ಗೆ ಸೊಪ್ಪು ಆರೋಗ್ಯಕ್ಕೆ ಅಂದ್ರೆ ಸೊಪ್ಪುಗಳು ಹೇಗಿದ್ರು ಎಲ್ಲಾ ಸೊಪ್ಪುಗಳು ಆರೋಗ್ಯಕ್ಕೆ ಒಳ್ಳೇದು. ಹೌದು. ನುಗ್ಗೆ ಸೊಪ್ಪಿನಲ್ಲಿ ಬಹಳ ಪೋಷಕಾಂಶಗಳಿದಾವೆ ಮೇಡಮ್. ಕಿಡ್ನಿ ಒಳಗೆ ಕಲ್ಲಿರೋದನ್ನೆಲ್ಲ ಕರಗಿಸುತ್ತೆ. BP ಶುಗರ್ ಪೇಷಂಟ್ಗೆ ತುಂಬಾ ಒಳ್ಳೇದು. ನುಗ್ಗೆ ಮರ ಇದ್ರೆ ಯಾವಾಗ್ಲೂ ಅಡಿಗೆ ಏನಾದ್ರೂ ತರಕಾರಿ ಬೆಳೆದಾಗೆ ಪಲ್ಯ, ಚಟ್ನಿ ಎಲ್ಲ ಮಾಡ್ಕೋಬಹುದು ಅನ್ಸುತ್ತಲ್ವಾ? ಹೌದು ಮೇಡಮ್. ಅದ ಆ ಕಡೆ ಇಟ್ಕೊಂಡು ಹಚ್ಕೊಳ್ಳಿ. ಮತ್ತೆ ಇನ್ನೇನು ಹಾಕೋಕಿದೆ? ಅದು ಸ್ವಲ್ಪ ಬಾಡಿಸ್ಬೇಕಾ? ಹೌದು ಮೇಡಮ್, ಸ್ವಲ್ಪ ಬಾಡಿಸ್ಬೇಕು. ಅರಿಶಿನ ಪುಡಿ ಹಾಕೊಳ್ಳಿ ಸ್ವಲ್ಪ. ಎಷ್ಟು ಬೇಕು ಅಷ್ಟು. ಸೊ ಈ ತರ ಚಿತ್ರಾನ್ನಗಳಲ್ಲೇ ಬೇರೆ ಬೇರೆ ತರದೆಲ್ಲ ಮಾಡ್ತೀರಾ? ಮಾಡ್ತಾ ಇರ್ತೀವಿ ಮೇಡಮ್. ನುಗ್ಗೆ ಸೊಪ್ಪು ಬದಲು ಇನ್ಯಾವ ಸೊಪ್ಪು ಹಾಕೋಬಹುದು ಚಿತ್ರಾನ್ನ? ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು, ಆತರ ಎಲ್ಲ ಸಬ್ಬಸಿಗೆ ಸೊಪ್ಪು ಚಿತ್ರಾನ್ನ ಹಾಕೋಬಹುದು. ಇದೇ ಎಲ್ಲ ಚಿತ್ರಾನ್ನದಷ್ಟೇ ಒಂದು ಪದಾರ್ಥ ತಗೊಂಡು ಸೊಪ್ಪುಗಳನ್ನ ಹಾಕೋಬೇಕು. ಯಾವ ಸೊಪ್ಪು ನಾವು ತಂದಿರ್ತೀವೋ ಅದನ್ನ ಮಾಡ್ಕೊಂಡು ಒಂದು ಸ್ವಲ್ಪ ರುಚಿನೂ ಬೇರೆ ಇರುತ್ತೆ, ಅದರ ಸೊಪ್ಪಿನ ಒಂದು ಪೌಷ್ಟಿಕಾಂಶನೂ ಸಿಗುತ್ತೆ. ಮತ್ತೆ ತುಪ್ಪ ಹಾಕ್ಬೇಕು. ಮನೇಲೆ ಮಾಡಿ ತುಪ್ಪನ ಅದು? ಹೌದು ಮೇಡಮ್. ಮತ್ತೆ ಅಷ್ಟೇನಾ? ಅದನ್ನೊಂದು ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೋಬೇಕು. ಹೌದು. ಮತ್ತೆ ನಿಮ್ಮ ಟೀಚರ್ಸ್ಗೆಲ್ಲ ಹೇಳಿದೀರಾ? ಅಂದ್ರೆ ಖಾನಾವಳಿ ಕುರಿತು ಅಥವಾ ಬೇರೆ ಪ್ರೋಗ್ರಾಮ್ಸ್ ಎಲ್ಲ ನೋಡ್ತೀರಾ ನಮ್ದು ವಾಹಿನಿಯಲ್ಲಿ? ನೋಡ್ತೀವಿ. ವಚನ ರಸಪ್ರಶ್ನೆ ಅಂತೂ ನಮಗೆ ತುಂಬಾ ಇಷ್ಟ ಮೇಡಮ್. ದಿನ ಕಾಲ್ ಮಾಡ್ತಾನೆ ಇರ್ತೀವಿ. ಅದು ಸಿಗುತ್ತೆ ಮೇಡಮ್, ವಾರದಲ್ಲಿ 2-3 ಸತಿ ಅಂದ್ರೆ ಕಾಲ್ ಸಿಗುತ್ತೆ. ಹೌದಾ? ಓಕೆ ಓಕೆ. ಬಹಳ ಸಂತೋಷ. ಆಸಕ್ತಿಯಿಂದ ಒಂದು ಮಾಡ್ತೀರಲ್ಲ, ಫೋನ್ ಮಾಡಿ ಆ ಪ್ರೋಗ್ರಾಮ್ಸ್ ಅನ್ನ ನೋಡ್ತೀರಲ್ಲ. ಹಾಗೆ ನೀವು ಪ್ರಚಾರ ಸಹ ಮಾಡ್ಬೇಕಂದ್ರೆ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ, ಅವರಿಗೆ ಈ ತರ ಖಾನಾವಳಿ ಇರ್ಬೋದು, ಬೇರೆ ಕಾರ್ಯಕ್ರಮದ ಕುರಿತು ಹೇಳ್ಬೇಕು ನೀವು. ಯಾಕಂದ್ರೆ ಟೀಚರ್ಸ್ ಎಲ್ಲ ನಿಮ್ಗೆಲ್ಲರಿಗೂ ಪರಿಚಯ ಇರುತ್ತೆ. ಇವಾಗ ಎಷ್ಟು ಹಾಕೊಳ್ಳೋದು? 1 ಕಪ್ ಹಾಕೊಂಡ್ಬಿಡ್ತೀರಾ? ತೆಂಗಿನಕಾಯಿ ಎಷ್ಟಿರುತ್ತೋ ಅಷ್ಟು ರುಚಿ ಜಾಸ್ತಿ ಬರುತ್ತೆ ಮೇಡಮ್. ಇದು
ಹೌದು, ನಾನು ಯಾವಾಗ್ಲೂ ಹಾಗೆ ಹೇಳ್ತಾರೆ, ತೆಂಗಿನಕಾಯಿ ಒಳ್ಳೆ ರುಚಿ ಕೊಡುತ್ತೆ, ಮತ್ತೆ ಆರೋಗ್ಯಕ್ಕೆ ಒಳ್ಳೇದು ಕೂಡ. ಕೆಲವರಿಗೆ ಅದೊಂದು ಕಲ್ಪನೆ, ತೆಂಗಿನಕಾಯಿ ತುಂಬಾ ತಿನ್ಬಾರ್ದು ಆ ತರ ಇಲ್ಲ ಎಲ್ಲ ಮೇಡಮ್, ಇರುತ್ತೆ. ಅದ್ರೊಳಗೂ ಪೋಷಕಾಂಶಗಳು ಜಾಸ್ತಿ ಇರುತ್ತೆ. ಜಾಸ್ತಿನೇ ಇರುತ್ತೆ. ಅಡಿಗೆಯಲ್ಲಿ ಹಾಕೊಳ್ಳುವಷ್ಟು ಹಾಕೊಂಡ್ ತಿಂದ್ರೆ ಏನ್ ತುಂಬಾ ತೊಂದ್ರೆ ಏನಿಲ್ಲ, ತಿನ್ಬೋದು. ಇವಾಗ ಇದು ರೆಡಿ ಆಯ್ತು ಮೇಡಮ್, ಮಸಾಲೆ ಎಲ್ಲ ಹಾಕ್ಬಿಡ್ತಾ? ಆಯ್ತು. ಈಗ ರೆಡಿ ಅಂದ್ರೆ ಅದಕ್ಕೆ ಚಿತ್ರಾನ್ನಕ್ಕೆ ರೆಡಿ ಮಾಡಿದೀನಿ. ರೆಡಿ ಇದೆ ಮೇಡಮ್. ಇವಾಗ ಸ್ವಲ್ಪ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ಈ ತರ ಎಲ್ಲ ಅಂದ್ರೆ ಯೂಶಲಿ ಅನ್ನದ ಐಟಮ್ ಅಂದ್ರೆ ಬಾಕ್ಸಿಗೆಲ್ಲ ತಗೊಂಡು ಹೋದ್ರೆ ಚೆನ್ನಾಗಿರುತ್ತಲ್ವಾ? ಇವಾಗ ಹಾಕಿ ಕಲ್ಸೋಣ. ಹಾಕ್ಬಿಡಿ. ಆತರ ಪಲ್ಯ ತರ ಮಾಡಿಟ್ಕೊಂಡು ಒಂದು ದಿನ ಇಟ್ಕೊಳ್ಬೋದಾ? ಇಟ್ಕೋಬಹುದು. ಫ್ರಿಜ್ ಅಲ್ಲಿ ಇಟ್ರೆ ಏನಾಗಲ್ಲ. ಒಂದೆರಡು ದಿನ ಇಟ್ಕೊಂಡು ಬೆಳಿಗ್ಗೆ ಎಲ್ಲಾದ್ರೂ ಟೂರ್ ಹೋದಾಗ ಆತರ ಮಾಡ್ಕೊಂಡು ಹೋಗ್ಬೋದು. ಮತ್ತೆ ಹೊಲದಲ್ಲೆಲ್ಲ ಏನ್ ಬೆಳಿತೀರಾ ನೀವು ನಿಮ್ಮೂರ್ ಕಡೆ ಎಲ್ಲ? ಮೇಡಮ್ ಇವಾಗ ಸದ್ಯ ಅಂತಂದ್ರೆ ಈರುಳ್ಳಿ ಹಾಕಿದೀವಿ, ಆಮೇಲೆ ಅಲಸಂದಿ ಬೆಳಿತೀವಿ, ಶೇಂಗಾ, ಸೂರ್ಯಕಾಂತಿ, ಅದು ಸೀಸನ್ಗೆ ತಕ್ಕಂಗೆ ಬೆಳಿತಾನೆ. ಸುಮಾರೆಲ್ಲ ಬೆಳೆನ ಬೆಳಿತೀರಾ ಹಾಗಾದ್ರೆ ಅಲ್ವಾ? ಇನ್ನು ಮಾಡ್ತೀರಾ ಎಲ್ಲ ಚೆನ್ನಾಗಿರುತ್ತೆ, ಎಲ್ಲ ಫ್ರೆಶ್ ತರಕಾರಿಗಳೇ ಮೇಡಮ್. ಹಳ್ಳಿಯೊಳಗೆಲ್ಲ ಫ್ರೆಶ್ ಸಿಗುತ್ತೆ ಮೇಡಮ್. ಇಲ್ಲೆಲ್ಲ ಏನ್ ಸಿಗುತ್ತೋ ಏನೋ ಗೊತ್ತಿಲ್ಲ, ಎಲ್ಲ ಏನದು ಕೀಟನಾಶಕ ಅದು ಇದೆಲ್ಲ ಹಾಕ್ಬಿಟ್ಟು. ಗ್ಯಾಸ್ ಆಫ್ ಮಾಡ್ಕೊಂಡು ಸಾಕ? ಅನ್ನ ಸಾಕಾಗತ್ತಾ? ಸಾಕು ಮೇಡಮ್, ಸಾಕು. ಇವಾಗ ಹಸಿ ಕೊಬ್ಬರಿ ಮೇಲೆ ಹಾಕೋಣ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಸಿ ಕೊಬ್ಬರಿ ಹಾಕಿದ್ರೆ ಆಯ್ತು. ಉಪ್ಪು ಹಾಕಿದ್ರಾ? ಹಾಕಿದೀನಿ. ಲಾಸ್ಟಿಗೆ ಒಂದು ಕೊತ್ತಂಬರಿ ಸೊಪ್ಪು ಬೀಳಲೇಬೇಕು ಅಲ್ವಾ? ಚಿತ್ರಾನ್ನ ಅಂದ್ರೆ ಕೊತ್ತಂಬರಿ ಸೊಪ್ಪೆ. ಹೌದೌದು. ಮೇಡಮ್ ಇವಾಗ ಸರ್ವಿಂಗ್ ಬೋಲ್ ಕೊಡಿ, ಚಿತ್ರಾನ್ನ ರೆಡಿ ಆಗಿದೆ. ಇಲ್ಲ, ಅದನ್ನ ಅಲ್ಲೇ ಇಟ್ಬಿಡಿ, ಯಾಕಂದ್ರೆ ಇನ್ನೊಂದು ಅಡಿಗೆ ರೆಡಿ ಮಾಡಿದೀರಾ, ಅದು ಮಾಡಿದ್ಮೇಲೆ ಅದು ಟೇಸ್ಟ್ ನೋಡೋಣ. ಆ ಕಡೆ ಇಟ್ಬಿಡಿ. ಸರಿ, ಅದಿರ್ಲಿ, ಪರವಾಗಿಲ್ಲ. ಈಗ ಇನ್ನೊಂದು ಅಡಿಗೆ ಯಾವ್ದಕ್ಕೆ ಇದು ರೆಡಿ ಮಾಡಿದೀರಾ? ನುಗ್ಗೆ ಸೊಪ್ಪಿನ ಚಿತ್ರಾನ್ನದ ಜೊತೆಗೆ ನುಗ್ಗೆ ಸೊಪ್ಪಿನ ಚಟ್ನಿ ರೆಡಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು: ನುಗ್ಗೆ ಸೊಪ್ಪು, ಸ್ವಲ್ಪ ಹುಣಸೆ ಹಣ್ಣು, ಬೆಳ್ಳುಳ್ಳಿ, ಬೆಲ್ಲ, ಖಾರದ ಪುಡಿ, ಹಸಿ ಕೊಬ್ಬರಿ ಮೇಡಮ್. ಹೌದಾ? ಈಗ ಶುರು ಮಾಡೋಣ ಅಲ್ಲ? ಏನ್ ಬೇಕು ಫಸ್ಟಿಗೆ? ಮೇಡಮ್ ಒಂದು ಪಾತ್ರೆ ಕೊಡಿ ನುಗ್ಗೆ ಸೊಪ್ಪು ಹುರ್ಕೊಳಕ್ಕೆ. ಇದು ಪ್ಯಾನ್ ಅಲ್ವಾ? ಹುರ್ಕೋತೀರಾ ಫಸ್ಟಿಗೆ? ಹೌದು. ಸ್ವಲ್ಪ ಎಣ್ಣೆ ಕೊಡಿ, 1-2 ಸ್ಪೂನ್ ಎಣ್ಣೆ ಹಾಕಿದ್ರೆ ಸಾಕು ಮೇಡಮ್. ಸ್ವಲ್ಪ. ಸೊ ನುಗ್ಗೆ ಸೊಪ್ಪಿದೆಲ್ಲ ಮಾಡ್ತಾ ಇರ್ತೀರಾ ಅವಾಗ ಮನೇಲಿ? ಹೌದು ಮೇಡಮ್, ಆರೋಗ್ಯಕ್ಕೆ ತುಂಬಾ ಒಳ್ಳೇದು ನುಗ್ಗೆ ಸೊಪ್ಪು. 1 ಸ್ಪೂನ್ ಕೊಡಿ ಮೇಡಮ್. ಬೇರೆ ಸೊಪ್ಪೆಲ್ಲ ಹೆಚ್ಚಿನವರು ಉಪಯೋಗಿಸ್ತಾರೆ, ಆದ್ರೆ ನುಗ್ಗೆ ಸೊಪ್ಪು ಸ್ವಲ್ಪ ಕಡಿಮೆನೆ ಅಂತ ಅನ್ಬೋದು ಮಾಡೋದು. ಹೌದು ಮೇಡಮ್, ಆದ್ರೆ ಇದು ತುಂಬಾ ಪೋಷಕಾಂಶ ಇರುತ್ತೆ, ಆರೋಗ್ಯಕ್ಕೆ ಒಳ್ಳೇದು. ಇದೆಲ್ಲ ಮನೇಲಿ ಮಾಡ್ಕೊಂಡು ಮಕ್ಳಿಗೆಲ್ಲ ಕೊಟ್ರೆ ತುಂಬಾ ಪೌಷ್ಟಿಕತೆ ಸಿಗುತ್ತೆ ಅಲ್ವಾ? ಚೆನ್ನಾಗಿ ಹುರ್ಕೋಬೇಕಾದು. ಹೌದು ಮೇಡಮ್, ಇಲ್ಲಾಂದ್ರೆ ಅದು ಸ್ವಲ್ಪ ಲೋಳಿ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಹುರಿಬೇಕು ಮೇಡಮ್. ಹೌದು, ರುಚಿನೂ ಇರ್ಬೇಕು, ಪೌಷ್ಟಿಕತೆನೂ ಸಿಗ್ಬೇಕು, ಹಾಗಾಗಿ ಅಲ್ವಾ? ಮತ್ತೆ ಬೇರೆ ಇನ್ನೇನು ಯಾವ್ದಾದ್ರು ಸಂಘ ಸಂಸ್ಥೆ ಅಂತೆಲ್ಲ ಹೋಗ್ತೀರಾ? ಎಲ್ಲ ಹೋಗ್ತಾ ಇರ್ತೀವಿ ಮೇಡಮ್. ನಮ್ದು ಸಿಂಧೂರಲ್ಲಿ ಬಸವ ಕೇಂದ್ರ ಅಂತ ಇದೆ ಮೇಡಮ್, ಹೋಗ್ತಾ ಇರ್ತೀವಿ. ಶ್ರಾವಣ ಪೂರ್ತಿ 1 ತಿಂಗಳು ಪೂರ್ತಿ ಎಲ್ಲರ ಮನೆಯಲ್ಲೂ ಸಮೇತ, ಎಲ್ಲ ಚರಣರ ಮನೆಯಲ್ಲೂ ಇದಿರುತ್ತೆ ಮೇಡಮ್. ವಚನ ಸಾಹಿತ್ಯದ ಒಂದು ಕಾರ್ಯಕ್ರಮ ಇರುತ್ತೆ. ಮನೆಯಲ್ಲಿ ಮಹಾಮನೆ ಅಂತ ಮಾಡ್ತಾರೆ, ಎಲ್ಲರ ಮನೆಯಲ್ಲೂ ಒಂದೊಂದ್ ದಿನ ಹೋಗೋದು. ಪ್ರವಚನ ಕಾರ್ಯಕ್ರಮ ಇರುತ್ತೆ ಶ್ರಾವಣ ಪೂರ್ತಿ. ಸಂಜೆ ಎಲ್ಲರೂ ಹೋಗ್ತಾ ಇರ್ತೀವಿ. ಹೌದಾ? ಸಾಯಂಕಾಲ ನಮ್ದು ಮಹಿಳಾ ವಚನ ಕೇಂದ್ರ ಇದೆ ಮೇಡಮ್, ಅಲ್ಲಿ ಹೋಗಿ ವಚನ ಎಲ್ಲ ಹೇಳೋದು, ಅದ್ರ ಬಗ್ಗೆ ಎಲ್ಲ ಏನದು ಅರ್ಥ ಹೇಳೋದು, ಆತರ ಎಲ್ಲ ಮಾಡ್ತಾ ಇರ್ತೀರಾ? ಬಹಳ ಸಂತೋಷ. ಏನದು ಬಸವ ಏನದು ಅವರ ತತ್ವ ವಿಚಾರದ ಬಗ್ಗೆ, ವಚನದ ಬಗ್ಗೆ ತುಂಬಾ ಪ್ರಚಾರನೂ ಮಾಡ್ತಾ ಇದೀರಾ, ಅದನ್ನ ತಿಳ್ಕೊಂಡು ಬೇರೆಯವ್ರಿಗೂ ಹೇಳ್ತಾ ಇದ್ದೀವಿ. ಸಾಕಾ ಸೊಪ್ಪು ಅಥವಾ ಇದು ಹಾಕೊಂತೀರಾ? ಸ್ವಲ್ಪ ಹಾಕೋಣ ಅಂತ. ಇದು ಅಂದ್ರೆ ಸುಮಾರು ಹೊತ್ತು ಹುರಿತಾನೆ ಇರ್ಬೇಕು? ಹೌದು ಮೇಡಮ್, ಫುಲ್ಲು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಹುರಿತಾನೆ ಇರ್ಬೇಕು. ಹಸಿದೆಲ್ಲ ಹೋಗ್ಬೇಕದು. 1-2 ನಿಮಿಷ ಬೇಕಾ ಹುರಿಯೋದಕ್ಕೆ? ಮತ್ತೆ ಇದ್ರಲ್ಲಿ ಸಾಂಬಾರೆಲ್ಲ ಮಾಡಕ್ ಬರೋದಿಲ್ವಾ? ಹೌದು ಮೇಡಮ್, ಬರುತ್ತೆ. ಇದ್ರಲ್ಲಿ ಬಸ್ಸಾರ್ ಮಾಡ್ತಾರೆ ಮುದ್ದೆ ಜೊತೆಗೆ, ಕಾಳು ಹೆಸರು ಕಾಳು ಒಳಗೆ ಹಾಕ್ತಾರೆ ಮುದ್ದೆ ಜೊತೆ ಎಲ್ಲ ಚೆನ್ನಾಗಿರುತ್ತೆ. ಎಲ್ಲ ಯಾವ ಬೇರೆ ಸೊಪ್ಪು ಬದಲು ಉಪಯೋಗಿಸಬಹುದು. ಅಲ್ಲೆಲ್ಲ ಇದೆಯಾ ಮರಗಳೆಲ್ಲ ನಿಮ್ಮ ಮನೆ ಸುತ್ತಮುತ್ತ ಇದೆ ಮೇಡಮ್. ಅಲ್ಲೋಗಿ ಒಂದು ಗೊಂಚಲು ತಗೊಂಡ್ಬಿಟ್ಟು ಮಾಡ್ಬಿಡ್ಬೋದು. ಎಲ್ಲ ಮರಗಳಿದಾವೆ, ಹೋಗಿ ತಗೊಂಡ್ ಬರ್ತೀವಿ. ಏನ್ ಅದಕ್ಕೆಲ್ಲ ದುಡ್ಡು ಖರ್ಚು ಮಾಡ್ಬೇಕು ಅಂತಾನೆ ಇಲ್ಲ ಅಲ್ವಾ? ಹಳ್ಳಿಯಲ್ಲೆಲ್ಲ ಅದೊಂಥರ, ಪಕ್ಕದ ಮನೇಲಿ ಒಂದ್ ಮರ ಇರುತ್ತೆ, ಸೊಪ್ಪಿರುತ್ತೆ, ತರಕಾರಿ
ಎಲ್ಲ ತಗೊಳ್ಳೋದು ಚೆನ್ನಾಗಿರುತ್ತೆ. ಹಾ ಮೇಡಮ್ ಇವಾಗ ಆಯ್ತು. ಆಯ್ತಾ? ಮಿಕ್ಸಿ ಸ್ವಲ್ಪ ತಣ್ಣಗಾಗ್ಬೇಕು ಮೇಡಮ್. ಮಿಕ್ಸಿಗೆ ಹಾಕೋದ್ ಮುಂಚೆ ತಣ್ಣಗಾಗ್ಬೇಕು. ಸ್ವಲ್ಪ ತಣ್ಣಗಾಗ್ಬೇಕು. ಈಗ ಅದೆಲ್ಲ ಚೆನ್ನಾಗಿ ಹುರಿದಿದ್ದೀರಲ್ವಾ? ಹೀಗೇನ್ ಮಾಡೋದು? ಒಂದು ಮಿಕ್ಸಿ ಜಾರಿಗೆ ಕೊಡಿ ಇವಾಗ. ಮಿಕ್ಸಿ ಜಾರಿಗೆ ನುಗ್ಗೆ ಹುರ್ಕೊಂಡಿರುವಂತ ನುಗ್ಗೆ ಸೊಪ್ಪು ಮಿಕ್ಸಿ ಜಾರಿಗೆ ಹಾಕೋದು. ಮತ್ತೇನ್ ಹಾಕ್ತೀರಾ ಮಿಕ್ಸಿ ಜಾರ್ಗೆ? ಹಸಿ ಕೊಬ್ಬರಿ ಕೊಡಿ ಮೇಡಮ್. ಹಸಿ ಕೊಬ್ಬರಿ ಎಷ್ಟು ಹಾಕೋದು? ಅದನ್ನ ಅರ್ಧ ಬಟ್ಲು ಹಾಕ್ಬೇಕಾದ ಹಸಿ ಕೊಬ್ಬರಿ. ಮತ್ತೆ ಚಟ್ನಿಗಳೆಲ್ಲ ಮಾಡ್ತೀರಾ? ಬೇರೆ ಬೇರೆ ವೆರೈಟಿ ಎಲ್ಲ ಮಾಡ್ತಾ ಇರ್ತೀವಿ. ಕೊತ್ತಂಬರಿ ಕೊಡಿ. ಕೊತ್ತಂಬರಿ ಕೊಡಿ. ಕೊತ್ತಂಬರಿ ಸೊಪ್ಪು. ತೆಂಗಿನಕಾಯಿದು ಎಲ್ಲ ಮರ ಎಲ್ಲ ಇದೆಯಾ ಮನೆಯಲ್ಲಿ? ಅಂದ್ರೆ ತೋಟ ಆ ತರ ಎಲ್ಲ ಇದೆಯಾ? ನಮ್ ತೋಟದಲ್ಲಿ ಇದೆ ಮೇಡಮ್. ಹೌದಾ? ತೋಟದಲ್ಲಿದೆ. ಹುಣಸೆ ಹಣ್ಣು ಕೊಡಿ. ಮತ್ತೆ ಹುಣಸೆ ಹಣ್ಣು ಇದು ಸ್ವಲ್ಪ ಸ್ವಲ್ಪ ರುಚಿಗೆ ಅಷ್ಟೇ. ನೆಕ್ಸ್ಟ್ ಬೆಳ್ಳುಳ್ಳಿ ಕೊಡಿ. ಒಂದು 4 ಎಸಳೆ ಬೆಳ್ಳುಳ್ಳಿ ಹಾಕಿದೆ. ಇದು ಯಾರು ಅಮ್ಮ ಹೇಳ್ಕೊಟ್ಟಿದ್ದ? ಇದಿಲ್ಲ ಮೇಡಮ್, ನಾನೇ ನೀವೇ ಕಲ್ತಿದ್ದ? ಸುಮಾರೆಲ್ಲ ಅಮ್ಮ ಹೇಳ್ಕೊಟ್ಟಿದ್ದ ಅಡಿಗೆ ಅಲ್ಲ? ಹಾಗೆ ಸ್ವಲ್ಪ ಬೆಲ್ಲ ಮೇಡಮ್, ರುಚಿಗೆ ಒಂದು ಸ್ವಲ್ಪ ಬೆಲ್ಲ. ನೆಕ್ಸ್ಟ್ ಅಷ್ಟೇನಾ? ಇಲ್ಲ, ಖಾರ ಪುಡಿ ಹಾಕ್ಬೇಕು ಮೇಡಮ್. ಖಾರದ ಪುಡಿ, ಅಚ್ಚ ಖಾರದ ಪುಡಿ. ಇದು ಎಷ್ಟು ಬೇಕೋ ಅಷ್ಟು ಖಾರ, ನಮಗೆ ಎಷ್ಟು ಬೇಕೋ ಅಷ್ಟು. ನೀವೆಲ್ಲ ಸ್ವಲ್ಪ ಖಾರ ಜಾಸ್ತಿ ಅನ್ಸುತ್ತಲ್ವಾ? ಹೌದು ಮೇಡಮ್, ಸ್ವಲ್ಪ ನಮ್ಮ ಕಡೆ ಎಲ್ಲ ಉತ್ತರ ಕರ್ನಾಟಕದ ಅಡಿಗೆಯಲ್ಲಿ ಸ್ವಲ್ಪ ಖಾರ ಜಾಸ್ತಿನೇ. ಇವಾಗ ಸ್ವಲ್ಪ ನೀರು ಹಾಕಿ ಮಿಕ್ಸಿ ಹಾಕಿ. ನೀರು ಎಷ್ಟು ಬೇಕೋ ಅದು ಹಾಕೊಡಿ, ಮಿಕ್ಸಿ ಮಾಡ್ಕೊಡ್ತೀನಿ. ಸ್ವಲ್ಪ ಅದು ರುಬ್ಬುವಷ್ಟು ನೀರು ಹಾಕು. ಓಕೆ. ಆಗಿದ್ಯಾ? ಆಗಿದೆ ಮೇಡಮ್. 1 ಸ್ಪೂನ್ ಕೊಡಿ. ಇದು ಫುಲ್ಲು ನುಣ್ಣಗಾಗಬಾರ್ದಾ? ಸ್ವಲ್ಪ ತರಿ ಇದೆ. ಹೌದು, ತರಿ ಇರ್ಬೇಕು ಚಿತ್ರಾನ್ನಕ್ಕೆ. ಇದು ತರಿದ್ರೇನೆ ಚೆನ್ನಾಗಿ. ಚಿತ್ರಾನ್ನ ಅಲ್ಲ ಚಟ್ನಿ, ಅದಕ್ಕೆ ಮುಡಿಸ್ಕೊಳಕ್ ಹೇಳದ ನೀವು? ನೀವು ಚಿತ್ರಾನ್ನಕ್ಕೂ ಎಲ್ಲ ಚಟ್ನಿ ಮುಡಿಸ್ಕೊಂಡು ತಿಂತೀರಾ? ಹೌದು ಮೇಡಮ್, ಅದು ಟೇಸ್ಟೇ ಬೇರೆ ಇರುತ್ತೆ. ಹೌದಾ? ಎಲ್ಲರೂ ಚಿತ್ರಾನ್ನಕ್ಕೆ ಎಲ್ಲ ಹಾಕಿ ಚಿತ್ರಾನ್ನ ಮಾತ್ರ ತಿಂತಾರೆ, ಹಾಗೆ ಚಟ್ನಿ ಒಂದು ಅದು ಇನ್ನೂ ಒಂಚೂರು ಮಸಾಲೆ ಬರ್ಲಿ. ಓಕೆ ಓಕೆ. ನಂಚ್ಕೊಳಕ್ಕೆ ಮೇಡಮ್ ಇದು ಸೈಡಿಗೆ. ಇದು ಯಾವ್ದು ಅನ್ನದ ಜೊತೆನಾ? ಯಾವ್ದಕ್ಕೆಲ್ಲ ನೀವು ನಂಚ್ಕೋಬಹುದು? ಚಿತ್ರಾನ್ನ ಎಲ್ಲ ಅನ್ನಕ್ಕೆ ಮೇಡಮ್. ಇವಾಗ ಸ್ವಲ್ಪ ಉಪ್ಪು ಕೊಡಿ. ಉಪ್ಪು ಯಾಕೆ ಅವಾಗ್ಲೇ ಹಾಕ್ಲಿಲ್ಲ ಅಂತಂದ್ರೆ ಇದು ಅಳತಿ ಗೊತ್ತಾಗಲ್ಲ ಮೇಡಮ್ ನಮಗೆ. ಈ ಇದನ್ನ ಹಾಕಿರ್ತೀವಲ್ಲ ನುಗ್ಗೆ ಸೊಪ್ಪನ್ನ, ಅದಕ್ಕೆ ಅಳತಿ ಗೊತ್ತಾಗಲ್ಲ. ಇವಾಗ ಸ್ವಲ್ಪ ನೀರು ಹಾಕೋಬೇಕು. ಚಟ್ನಿ ಎಷ್ಟು ಕ್ವಾಂಟಿಟಿ ನೋಡ್ಕೊಂಡು ಉಪ್ಪು ಹಾಕಿದ್ರೆ ಆಯ್ತು. ಸರಿ, ಇವಾಗ ಹಾಕಿ ಸರಿ. ಸೊ ನುಗ್ಗೆ ಸೊಪ್ಪಿನ ಚಟ್ನಿನೂ ರೆಡಿ ಆಗ್ಬಿಟ್ಟಿದೆ. ರೆಡಿ ಆಯ್ತು. ಬೇರೆ ಇದು ಅನ್ನಕ್ಕೆ ಮಾತ್ರನಾ ಅಥವಾ ಏನಾದ್ರು ರೊಟ್ಟಿ ಚಪಾತಿಗೆ ಜೊತೆನೂ ತಿನ್ಬೋದಾ? ಮೇಡಮ್ ಇವಾಗ ಚಟ್ನಿ ರೆಡಿ ಆಯ್ತಾ? ಸರ್ವಿಂಗ್ ಬೌಲ್ ಕೊಡಿ. ಓಕೆ, ಈಗ ಸರ್ವಿಂಗ್ ಬೌಲ್ ಅಲ್ಲಿ ಏನ್ ಹಾಕ್ತೀರಾ ಇವಾಗ? ಚಿತ್ರಾನ್ನ ಮಾಡಿ ಇಟ್ಬಿಟ್ಟಿದ್ದೀರಾ ಅಲ್ವಾ? ಇವಾಗ ಇದ್ರ ತಣ್ಣಗಾಗಿದೆ ಮೇಡಮ್. ಇವಾಗ ನಿಂಬೆಹಣ್ಣು ಹಾಕ್ಬೇಕು. ತಣ್ಣಗಾದ್ಮೇಲೆ ನಿಂಬೆಹಣ್ಣು ಯಾವಾಗ್ಲೂ ಬಿಸಿ ಇದ್ದಾಗ ಹಾಕ್ಬಾರ್ದು, ವಿಷ ಆಗುತ್ತೆ ಮೇಡಮ್. ಅದು ಸ್ವಲ್ಪ ಅಂದ್ರೆ ಕಹಿ ಆಗುತ್ತೆ. ಸೊ ತಣ್ಣಗಾದ್ಮೇಲೆ ಯಾವಾಗ ಸರ್ವ್ ಮಾಡುವಾಗ ಹಾಕಿದ್ರೆ ಅದ್ರದ್ದೊಂದು ಒಳ್ಳೆ ಫ್ರೆಶ್ನೆಸ್ ಇರುತ್ತೆ, ಪರಿಮಳ ಚೆನ್ನಾಗೂ ಬರುತ್ತೆ. ಆಯ್ತಲ್ಲ, ನಿಂಬೆಹಣ್ಣು ಹಾಕಿದ್ದು ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ರೆ ಆಯ್ತು. ಚೆನ್ನಾಗಿ ಒಂದು ಕಲರ್ಫುಲ್ ಆಗಿ ಕಾಣ್ತಾ ಇದೆ ಸೊಪ್ಪುಗಳೆಲ್ಲ ಹಾಕಿ. ಹೌದು, ನುಗ್ಗೆ ಸೊಪ್ಪು ಹಾಕಿದ್ರೆ ಅಂತ ನಿಜ ಹೇಳ್ಬೇಕಂದ್ರೆ ಗೊತ್ತಾಗಲ್ಲ ನೋಡುವಾಗ. ಏನೋ ಕೊತ್ತಂಬರಿ ಸೊಪ್ಪು ಆ ತರ ಕಾಣ್ತಾ ಇದೆ, ಆದ್ರೆ ಅದರ ಪೌಷ್ಟಿಕತೆ ಇರುತ್ತೆ. ಹೌದಾ? ಸೊ ತಟ್ಟೆನೂ ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ. ನಿಮ್ ಕಡೆ ಎಲ್ಲ ಚಟ್ನಿ ಮಾಡ್ಕೊಂಡೇನಾ? ಯಾವ ಚಿತ್ರಾನ್ನಕ್ಕೂ ಚಟ್ನಿ ಒಂದಿರುತ್ತಾ ಸೈಡ್ ಅಲ್ಲಿ? ಇರುತ್ತೆ ಮೇಡಮ್, ಕೊಬ್ಬರಿ ಚಟ್ನಿ ಜಾಸ್ತಿ ಇರುತ್ತೆ. ಚಿತ್ರಾನ್ನ ಜೊತೆ ಒಂದ್ ಚಟ್ನಿ ಇರ್ಲೇಬೇಕು. ಇಡ್ಲಿಗೆ ದೋಸೆಗೆ ಚಟ್ನಿ ಇದ್ದಂಗೆ. ಹೌದಾ? ವಿಭೂತಿ ಕೊಡಿ ಮೇಡಮ್. ಇಷ್ಟೋ ತನಕ ಇದು ಅಡಿಗೆ ಆಗಿತ್ತು ಮೇಡಮ್, ಆದ್ರೆ ಇವಾಗ ಪ್ರಸಾದ ಆಗುತ್ತೆ. ವಿಭೂತಿ ಹಚ್ಚಿದ್ಮೇಲೆ ಪ್ರಸಾದ. ನುಗ್ಗೆ ಸೊಪ್ಪಿನ ಚಿತ್ರಾನ್ನ, ನುಗ್ಗೆ ಸೊಪ್ಪಿನ ಚಟ್ನಿ ರೆಡಿ ಆಗಿದೆ. ಓಕೆ, 2 ನುಗ್ಗೆ ಸೊಪ್ಪಿನ ವೆರೈಟಿ ಮಾಡಿದೀರಾ. ಚಿತ್ರಾನ್ನ ಫಸ್ಟ್ ರುಚಿ ನೋಡಿ. 2 ಮಿಕ್ಸ್ ಮಾಡ್ಕೊಳ್ಳಿ ಅಂತ ಹೇಳಿದ್ರಲ್ವಾ? ಹೌದು, ಸಪ್ರೇಟು ಅಲ್ಲ.
ಈ ತರ ಕಾಂಬಿನೇಷನ್ ತಿಂದಿಲ್ಲ ನಾನು. ಚಿತ್ರಾನ್ನ ಅಂದ್ರೆ ಬರೇ ಚಿತ್ರಾನ್ನ ತಿನ್ನೋದು, ಚಟ್ನಿ ಅಂದ್ರೆ ಅನ್ನದ ಜೊತೆ ತಿನ್ನೋದು. ಓಕೆ, ಹೇಳ್ತೀನಿ. ಬಹಳ ರುಚಿಯಾಗಿದೆ. ಚಟ್ನಿ ಅಂತೂ ಒಳ್ಳೆ ಏನದು ಅದ್ರದ್ದು ಒಳ್ಳೆ ಪರಿಮಳ ಇದೆ. ನುಗ್ಗೆ ಸೊಪ್ಪು ಚೆನ್ನಾಗಿ ಹುರಿದಿದ್ದೀರಲ್ಲ. ಮತ್ತೆ ಇದನ್ನ ಇನ್ ಕೇಸ್ ಮಾಡೋಕ್ಕಾಗಲಿಲ್ಲ ಅಂದ್ರೆ ಬರೇ ಚಿತ್ರಾನ್ನ ತಿನ್ಬೋದು ಚಟ್ನಿ. ಆದ್ರೆ ಇದು ಒಂದು ನೀವು ಹೇಳ್ದಂಗೆ ಒಳ್ಳೆ ಕಾಂಬಿನೇಷನ್. ಈ ತರ ನಿಜವಾಗ್ಲೂ ಮಾಡ್ಕೋಬೇಕು ಮನೇಲಿ. ಬರೇ ಚಿತ್ರಾನ್ನ ಮಾಡ್ಕೊಂಡು ತಿಂತಾ ಇರ್ತೀವಿ ಎಲ್ಲರೂ ವೆರಿ ಕಾಮನ್ ಆಗಿ. ಸಾಮಾನ್ಯ ಅದೇ ತರನೇ ಒಂದು ಚಟ್ನಿ ಮಾಡ್ಕೊಂಡ್ರೆ ಅದಕ್ಕೊಂದು ರುಚಿನೇ ಬೇರೆ. ಒಳ್ಳೆ ಪೌಷ್ಟಿಕತೆ ಇದೆ, ಆರೋಗ್ಯಕ್ಕೆ ಬಹಳ ಒಳ್ಳೆಯ 2 ಅಡುಗೆಗಳನ್ನು ನಮಗೆ ಮಾಡಿ ತೋರಿಸಿದ್ದೀರಾ. ನಮ್ಮ ಖಾನಾವಳಿ ತಂಡ ಹಾಗೂ ನಮ್ಮ ಬಸವ ವಾಹಿನಿ ಕಡೆಯಿಂದ ನಿಮ್ಗೊಂದು ಕಿರುಕಾಣಿಕೆ. ಧನ್ಯವಾದಗಳು. ಶರಣಾರ್ಥಿ. ವೀಕ್ಷಕರೇ, ನುಗ್ಗೆ ಸೊಪ್ಪಿನ ಚಿತ್ರಾನ್ನ ಹಾಗೂ ನುಗ್ಗೆ ಸೊಪ್ಪಿನ ಚಟ್ನಿಯನ್ನು ಹೇಗೆ ಮಾಡಿದ್ರು ಅಂತ ಬನ್ನಿ ನೋಡೋಣ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಖಾನಾವಳಿಯ 2 ಹೊಸ ಅಡುಗೆಗಳನ್ನು ಹೇಗೆ ಮಾಡಿದ್ರು ಅಂತ. ಅದನ್ನು ತಪ್ಪದೆ ನೀವು ಕೂಡ ಮನೇಲಿ ಮಾಡಿ ನೋಡಿ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣಾರ್ಥಿ.